ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ನಾನು ಕಡಲೆಕಾಳು ಪಾಲಕ್ ಗ್ರೇವಿ ಮಾಡ್ತಾಯಿದ್ದೀನಿ, ಅಂದರೆ ಮಸಾಲ ಗ್ರೇವಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ಪೈಸಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ. ನಾನು ಇವಾಗ ಮೊದಲಿಗೆ ಮೊಳಕೆ ಕಟ್ಟಿದ ಕಡಲೆಕಾಳನ್ನ ಬೇಯಿಸ್ಕೋಬೇಕು. ಹಾಗಾಗಿ ಒಂದು ಕುಕ್ಕರ್ಗೆ ಕಡಲೆಕಾಳು ಹಾಕ್ಕೊಂಡು ಸ್ವಲ್ಪ ಉಪ್ಪು ನೀರು, ಅಂದರೆ ಕಡಲೆಕಾಳು ಎಷ್ಟು ಬೇಯೋದಕ್ಕೆ ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ಮತ್ತು ಉಪ್ಪನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಏಕೆಂದರೆ ಒಂದೇ ಸಲ ಹಾಗೇ ಮುಚ್ಚಿಬಿಟ್ರೆ ಒಂದೇ ಕಡೆ ಉಪ್ಪಿರುತ್ತೆ. ಹಾಗಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕು ಅಂತಂದರೆ ಕ್ಲೀನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನ ಕ್ಲೋಸ್ ಮಾಡಿ ಗ್ಯಾಸ್ ಹಚ್ಚಿ ಇದನ್ನು ಬೇಯೋದಕ್ಕೆ ಇಟ್ಕೋತಾ ಇದ್ದೀನಿ. ಇವಾಗ ಮತ್ತು ಪಾಲಕ್ ಸೊಪ್ಪನ್ನು ನಾನು ಬೇಯಿಸ್ಕೋಬೇಕು. ಹಾಗಾಗಿ ಪಕ್ಕದೊಲೆ ಗ್ಯಾಸ್ ಹಚ್ಚಿಬಿಟ್ಟು ಅದಕ್ಕೆ ನಾನು ಕುಕ್ಕರ್ನ ಇಟ್ಕೊಂಡು ಈ ಕಡೆ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 2 ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಅಂದರೆ ನೀವು ಎಣ್ಣೆಲಿ ಹುರಿದ್ಬಿಟ್ಟು ಬೇಕಾದರೂ ಮಾಡ್ಕೋಬೋದು ಪಾಲಕ್ ಸೊಪ್ಪನ್ನು, ಇಲ್ಲ ಕಟ್ ಮಾಡಿ ಹಾಗೆ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಬೇಯಿಸಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಬೇಯಿಸಿ ರುಬ್ಬಿ ಮಾಡಿದ್ರೆ ಗ್ರೇವಿ ಬಂದು ಥಿಕ್ನೆಸ್ ಆಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗ ನೋಡಿ ನೀರು ಸ್ವಲ್ಪ ಬಿಸಿ ಆಯಿತು. ಆವಾಗಲೇ ನಾನು ಪಾಲಕ್ ಸೊಪ್ಪನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದೆ. ಅದನ್ನು ಒಂದು ಕಟ್ಟು ಫುಲ್ ಹಾಕೋತಾ ಇದ್ದೀನಿ. ನಿಮಗೆ ಇಷ್ಟೊಂದೆಲ್ಲ ಬೇಡ ಅಂದರೆ ಒಂದು ಅರ್ಧ ಕಟ್ಟನ್ನು ಬೇಯಿಸ್ಕೊಂಡು ಇನ್ನು ಅರ್ಧ ಕಟ್ಟನ್ನು ಕಟ್ ಮಾಡಿ ಹಾಗೆ ಬೇಕಾದರೂ ಹಾಕ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ನಾವು ಬೇರೆ ಬೇರೆ ರೀತಿಯೆಲ್ಲ ಮಾಡ್ತಾ ಇರ್ತೀವಲ್ವ, ಅದ್ರ ಬದಲು ಈ ರೀತಿ ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಮತ್ತು ಇವಾಗ ಪಾಲಕ್ ಸೊಪ್ಪನ್ನು ಬೇಯೋದಕ್ಕೆ ಹಾಕೋದಕ್ಕೆ ನಾನು ಒಂದು 8ರಿಂದ 10 ಗೋಡಂಬಿ ಮತ್ತು ಒಂದು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು 2 ಇಂಚಷ್ಟು ಹಸಿ ಶುಂಠಿ. ನೀವು ಈ ರೀತಿ ಆಗಿಲ್ಲ ಅಂತಂದರೆ ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಯೂಸ್ ಮಾಡ್ಬೋದು. ನಾನು ಇಲ್ಲಿ ಆಲ್ರೆಡಿ ಬೇಯಿಸ್ಕೊಳ್ಳೋಣ ಅಂತಲೇ ಈ ರೀತಿ ಮಾಡ್ತಾಯಿದ್ದೀನಿ. ಮತ್ತು ಒಂದು ಮೀಡಿಯಮ್ ಸೈಜು 2 ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಬೇಯೋದಕ್ಕೆ ಹಾಕ್ಕೊಂಡಿದ್ದೀನಿ. ಏಕೆಂದರೆ ನೀವು ಈ ರೀತಿ ಬೇಯಿಸಿ ಮಾಡೋದಕ್ಕಿಂತ ಬೇಕಾದ್ರೆ ಹುರಿದ್ಬಿಟ್ಟು ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ಅಂದರೆ ಆ ಟೇಸ್ಟು ಈ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಇದ್ದೇ ಇರುತ್ತೆ. ನಾವು ಮಾಡೋ ವಿಧಾನದಲ್ಲೇ ಡಿಫ್ರೆಂಟ್ ಟೇಸ್ಟ್ಗಳು ಬರುತ್ತೆ. ಒಂದು ಸಲ ಈ ರೀತಿ ಟ್ರೈ ಮಾಡಿ, ಇದು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಇದನ್ನೆಲ್ಲ ಒಂದು ಸಲ ಅಂದರೆ ಸೊಪ್ಪು ಸ್ವಲ್ಪ ಬೆಂದಿರುತ್ತಲ್ವ, ಆವಾಗ ಸ್ವಲ್ಪ ನೀರಲ್ಲಿ ಮುಳುಗೋವಷ್ಟು ಪ್ರೆಸ್ ಮಾಡಿ ಅಷ್ಟರೊಳಗೆ ನಾನು ಕಡಲೆಕಾಳು ಬೇಯಕ್ಕೆ ಹಾಕಿದ್ನಲ್ಲ, ಅದು ಒಂದು 2-3 ವಿಷಲ್ ಬರೆಸ್ಕೋಬೇಕು. ಯಾಕೆಂದರೆ ಕಡಲೆಕಾಳು ಚೆನ್ನಾಗಿ ಬೇಯಬೇಕಲ್ವ, ಹಾಗಾಗಿ ಅದು ವಿಷಲ್ ಬಂತು. ಇವಾಗ ನಾನು ಸೊಪ್ಪನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಅಂದರೆ ಕ್ಲೀನಾಗಿ ಬೇಯಲಿ ಅಂತ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ನಲ್ವ, ಹಾಗಾಗಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು 2 ಟೊಮೊಟೊನ ನಾನಿಲ್ಲಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ, ನೀವು ಬೇಕು ಅಂದರೆ ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಇದೊಂದನ್ನು ಮಾತ್ರ ಪೇಸ್ಟ್ ಮಾಡಿ ಸಪ್ರೇಟ್ ಎತ್ತಿಕೊಂಡಿದ್ದೀನಿ. ಇನ್ನೆಲ್ಲ ಬೇಯಿಸೋದಕ್ಕೆ ಒಂದೇ ಸಲ ಗ್ರೈಂಡ್ ಮಾಡೋಣ ಅಂತೇಳಿ ಇದು ಪ್ಯೂರಿನ ಸಪ್ರೇಟು ಮಾಡಿ ಎತ್ತಿಕೊಂಡಿದ್ದೀನಿ, ಟೊಮೊಟೊ ಪ್ಯೂರಿನ. ಇವಾಗ ನೋಡಿ ಇದು ಬೆಂದಿದೆ, ಇವಾಗ ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಒಂದು ಜಾಲರಿಯಲ್ಲಿ ಸೋಸ್ಕೋಬೇಕು. ಇವಾಗ ಒಂದು ಪಾತ್ರೆ ತೊಗೊಂಡು ಅದ್ರ ಮೇಲೆ ಜಾಲರಿ ಇಟ್ಬಿಟ್ಟು ಇದನ್ನು ಸೋಸ್ಕೊಬಿಡೋಣ. ಇವಾಗ ನೋಡಿ ತುಂಬಾ ಬಿಸಿ ಇದೆ, ಹಾಗಾಗಿ ಇದನ್ನು ನಾವು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಅದಕ್ಕೆ ನಾನು ನೀರನ್ನೆಲ್ಲ ಸೋರಿಸ್ಬಿಟ್ಟು ಒಂದು ಪ್ಲೇಟ್ಗೆ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು ಹಾಗಾಗಿ. ಮತ್ತು ಈಗ ಅಷ್ಟರೊಳಗೆ ಕಡಲೆಕಾಳು ಬೆಂದಿದೆಯಾ ಅದನ್ನು ನೋಡ್ಕೊಂಬಿಟ್ಟು ನಾವು ಇದಕ್ಕೆ ತಗೊಳ್ಳೋಣ. ಇವಾಗ ನೋಡಿ ಇದು ಸ್ವಲ್ಪ ತೆಳ್ಳಗೆ ಹಾರಾಕ್ಬಿಟ್ಟು ಬಿಟ್ಬಿಡೋಣ. ಇವಾಗ ಕಡಲೆಕಾಳು ವಿಷಲ್ ಹೋಗಿದೆಯಲ್ಲ, ಇವಾಗ ಒಂದು ಸೌಟಷ್ಟು ಇದನ್ನು ರುಬ್ಬೋದಕ್ಕೆ ನಾನು ಎತ್ತಿಟ್ಕೋತಾ ಇದ್ದೀನಿ. ಅಂದರೆ ನಿಮಗೆ ಬೇಕು ಅಂದರೆ ರುಬ್ಕೊಳ್ಳಿ, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಏಕೆಂದರೆ ನಾವು ಆಲ್ಮೋಸ್ಟ್ ಚೆನ್ನ ಮಸಾಲ ಮಾಡೋವಾಗೆಲ್ಲ ನಾವು ಅದನ್ನು ರುಬ್ಬಿದ್ರೇ ಅದು ಥಿಕ್ನೆಸ್ಸು ಚೆನ್ನಾಗಿ ಬರೋದು ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ಒಂದು ಸೌಟಷ್ಟು ನಾನು ಕಡಲೆಕಾಳನ್ನ ಎತ್ತಿಟ್ಕೋತಾ ಇದ್ದೀನಿ. ಅಂದರೆ ಪಾಲಕ್ ಸೊಪ್ಪು ಹಾಕಿದ್ನಲ್ವ ತಣ್ಣಗಾಗೋಕ್ಕೆ, ಅದಕ್ಕೇ ಅಂದರೆ ಅದನ್ನು ಪೇಸ್ಟ್ ಮಾಡಬೇಕಲ್ವ, ಹಾಗಾಗಿ ಅದಕ್ಕೇ ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ತಣ್ಣಗಾಗಿದೆ. ಇದನ್ನು ನಾನು ಇವಾಗ ಒಂದು ಜಾರ್ ತಗೊಂಡು ಇಷ್ಟನ್ನು ನಾನು ಹಾಕ್ಕೋತಾ ಇದ್ದೀನಿ.
ಅಂದರೆ ನಾವು ಯಾವಾಗಲೂ ಚಿಕನ್ನು ಮಟನ್ ಎಲ್ಲ ಮಾಡ್ತಾಯಿರ್ತೀವಿ. ಈ ರೀತಿ ಮನೇಲಿ ಇರೋ ಕಾಳುಗಳಲ್ಲೇ ವೆರೈಟಿಯಾಗಿ ಸ್ಪೆಷಲ್ಲಾಗಿ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಕೆಲವ್ರಿಗೆ ಚಿಕನ್ನು ಮಟನ್ ಎಲ್ಲ ಇಷ್ಟನೇ ಆಗಲ್ಲ. ಈ ರೀತಿ ಮಾಮೂಲಿ ಕಾಳುಗಳಲ್ಲೇ ಮಸಾಲೆ ಥರ ಮಾಡಿಕೊಂಡು ತಿನ್ನೋದು ತುಂಬಾ ಇಷ್ಟಪಡ್ತಾರೆ. ಅಂಥವ್ರಿಗೆ ಇಂಥ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನು ಜಾರ್ಗೆ ಅಷ್ಟನ್ನು ಹಾಕ್ಕೊಂಡು ನಾನು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ ಹಾಕಿಲ್ಲ. ನೀವು ಬೇಕು ಅಂದರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೋದು, ಇಲ್ಲಾಂದರೆ ಅಚ್ಚ ಖಾರದ ಪುಡಿನೇ ಯೂಸ್ ಮಾಡ್ಬೋದು. ನಾನಿಲ್ಲಿ ಅಚ್ಚ ಖಾರದ ಪುಡಿ ಯೂಸ್ ಮಾಡಿದ್ದೀನಿ. ಹಾಗಾಗಿ ಇವಾಗ ನೋಡಿ, ಅದನ್ನು ಪೇಸ್ಟ್ ಮಾಡಿ ಎತ್ತಿಟ್ಬಿಟ್ಟು ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಬೆಣ್ಣೆ, ಸ್ವಲ್ಪ ಎಣ್ಣೆ ಎರಡನ್ನೂ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಬೆಣ್ಣೆ ಅಥವಾ ತುಪ್ಪ, ಇಲ್ಲ ಯಾವುದೂ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಅಡುಗೆ ಎಣ್ಣೆ ಯೂಸ್ ಮಾಡಿದ್ರೂ ಓಕೆ. ಸ್ವಲ್ಪ ಬೆಣ್ಣೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಬೆಣ್ಣೆನೂ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಸ್ಪೈಸಿಗೆ ಕಸೂರಿ ಮೇಥಿ, ಸ್ವಲ್ಪ ಸೋಂಪು ಕಾಳು ಮತ್ತು ಚಕ್ಕೆ, ಲವಂಗ ಮತ್ತು ಸ್ಟಾರ್ ಹೂವು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಸಣ್ಣಗೆ ಕಟ್ ಮಾಡಿರೋ ಅಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದು. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಈರುಳ್ಳಿನ ಸ್ಕಿಪ್ ಮಾಡ್ಕೋಬೋದು. ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಗ್ರೇವಿಗೆ ಜಾಸ್ತಿ ಕ್ವಾಂಟಿಟಿಲಿ ಮಾಡುವಾಗ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಟೊಮೊಟೊನ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಅಂದರೆ ಅದು ಟೊಮೊಟೊ ಬಂದು ಸ್ವಲ್ಪ ಹಸಿ ವಾಸನೆ ಇರೋದೆಲ್ಲ ಹೊರಟೋಗಬೇಕು. ಆ ರೀತಿ ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸಿದಾದ್ಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ. ಮತ್ತು 4 ಟೇಬಲ್ ಸ್ಪೂನು ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ. ನೀವು ಈ ರೀತಿ ಖಾರದ ಪುಡಿ ಬೇಡ ಅಂದರೆ ಹಸಿರು ಮೆಣಸಿನ್ಕಾಯಿನ ನೀವು ಮಾಮೂಲಿ ನೀರಲ್ಲಿ ಬೇಯಿಸ್ಕೊಂಡು ಅಥವಾ ಹುರ್ಕೊಂಡು ನೀವು ಹಾಕ್ಕೋಬೋದು. ಖಾರ ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಅಚ್ಚ ಖಾರದ ಪುಡಿನೇ ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಚೆನ್ನಾಗಿ ನೋಡಿ, ಇವಾಗ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಗರಂ ಮಸಾಲಾನ ಹಾಕೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಜೀರಿಗೆ ಪೌಡ್ರನ್ನು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಬರೀ ಗರಂ ಮಸಾಲ ಮಾತ್ರ ಒಂದು ಅರ್ಧ ಟೇಬಲ್ ಸ್ಪೂನ್, ಏಕೆಂದರೆ ಆಲ್ರೆಡಿ ಸ್ಪೈಸಿ ಹಾಕಿದ್ದೀನಲ್ವ, ಮತ್ತು ಇನ್ನೂ ಸ್ಪೈಸಿ ಆಗುತ್ತೆ ಅಂತ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಮಾತ್ರ ನಾನು ತೊಗೊಂಡಿದ್ದೀನಿ. ಈ ಚಳಿಗಾಲದಲ್ಲಿ ಈ ರೀತಿ ಸ್ಪೈಸಿಯಾಗಿ ಮಾಡ್ಕೊಂಡು ತಿನ್ನೋಕ್ಕೆ ಸಖತ್ತು ಇಷ್ಟ ಆಗುತ್ತೆ ಕೆಲವ್ರಿಗೆ. ಒಂದು ಟೈಮ್ ಈ ರೀತಿ ಮಾಡ್ಕೊಂಡು ತಿನ್ಬೋದು. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ನೋಡಿ ಈ ರೀತಿ ಎಣ್ಣೆ ಎಲ್ಲ ಬಿಟ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆ ಎಲ್ಲ ಬಿಟ್ಟಿರುತ್ತಲ್ವ, ಇವಾಗ ನಾವು ಪಾಲಕ್ ಸೊಪ್ಪನ್ನು ನಾವು ಪೇಸ್ಟ್ ಮಾಡಿ ಎತ್ತಿಟ್ಟಿದ್ವಲ್ಲ ಆ ಪೇಸ್ಟನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ನಾನಿಲ್ಲಿ ಅದು ನೀರು ಹಾಕಿ ರುಬ್ಬಿಲ್ಲ, ಹಾಗೇ ರುಬ್ಬಿದ್ದೀನಿ. ಯಾಕೆಂದರೆ ಸೊಪ್ಪು ಬೇಯಿಸಿದ್ನಲ್ಲ ಅದರಲ್ಲೇ ನೀರಿನಂಶ ಇತ್ತಲ್ಲ, ಅದೇ ಗಟ್ಟಿಗೆ ಪೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ. ನಿಮಗೆ ಹಾಗೆ ಪೇಸ್ಟ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಸೊಪ್ಪು ಬೇಯಿಸಿದ ನೀರು ಹಾಕ್ಕೊಂಡು ನೀವು ರುಬ್ಬೋದು. ನಾನಿಲ್ಲಿ ಹಾಗೇ ರುಬ್ಬಿ ಹಾಕ್ಕೊಂಡಿದ್ದೆ. ಇವಾಗ ಜಾರಲ್ಲಿ ಇದ್ದಿದ್ದ ಮಸಾಲನೂ ಸ್ವಲ್ಪ ನೀರು ಹಾಕ್ಬಿಟ್ಟು, ಅಂದರೆ ನೀರಂದರೆ ನಾನು ಬೇಯಿಸಿದ್ದು ಇತ್ತಲ್ಲ ಕಡಲೆಕಾಳು ಮತ್ತು ಸೊಪ್ಪು ಬೇಯಿಸಿರೋ ನೀರನ್ನ ಇದಕ್ಕೆ ಯೂಸ್ ಮಾಡಿರೋದು, ಬೇರೆ ನೀರು ನಾನು ಯೂಸ್ ಮಾಡಿಲ್ಲ. ಅದನ್ನೇ ಸ್ವಲ್ಪ ಹಾಕ್ಬಿಟ್ಟು ಈರೋ ಮಸಾಲನೂ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಗಟ್ಟಿಗೆ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಏಕೆಂದರೆ ಹಸಿ ವಾಸನೆ ಏನಾದರೂ ಇದ್ದರೆ ಎಲ್ಲ ಹೊರಟೋಗ್ಲಿ ಅಂತ ಸ್ವಲ್ಪ ಗಟ್ಟಿ ಗ್ರೇವಿನ ಚೆನ್ನಾಗಿ ಕುದಿಸ್ಕೋಬೇಕು. ಆಮೇಲೆ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು. ಅಂದರೆ ನಾನು ಸೊಪ್ಪು ಬೇಯಿಸಿರೋ ನೀರನ್ನೇ ಆ್ಯಡ್ ಮಾಡ್ಕೊತಾ ಹೋಗ್ತೀನಿ. ಎಷ್ಟಿದೆಯೋ ಅಷ್ಟು ಒಟ್ಟಿಗೆ ಹಾಕಬಾರ್ದು, ಬಟ್ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಆವಾಗ ಚೆನ್ನಾಗಿ ಕುದಿಯುತ್ತೆ ಗ್ರೇವಿನೂ. ಇವಾಗ ನೋಡಿ, ನಾನು ಒಂದು ಮೀಡಿಯಮ್ಮು ಗ್ರೇವಿ ಕ್ವಾಂಟಿಟಿ ಮಾಡಿಕೊಂಡು ಅದಕ್ಕೆ ಬೇಯಿಸಿರೋ ಅಂಥ ಕಡಲೆಕಾಳನ್ನ ಹಾಕೋತಾ ಇದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಅಂದರೆ ಆಲ್ರೆಡಿ ಬೆಂದಿದೆ, ಬಟ್ ಒಂದು ಕುದಿಬೇಕು. ಆವಾಗ ಕಡಲೆಕಾಳಿಗೂ ಚೆನ್ನಾಗಿ ಉಪ್ಪು ಖಾರ ಹತ್ತುತ್ತೆ. ಹಾಗಾಗಿ ಒಂದು ಕುದಿಸ್ಕೊಂಡು ಬಿಡಬೇಕು. ಇವಾಗ ನಾವು ಕಡಲೆಕಾಳಿಗೆ ಉಪ್ಪನ್ನು ಹಾಕಿದ್ವಿ ಎಷ್ಟು ಬೇಕೋ ಅಷ್ಟು. ಮತ್ತು ಇವಾಗ ಗ್ರೇವಿಗೆ ನೋಡಿಕೊಂಡು ಹಾಕ್ಕೋಬೇಕು ಉಪ್ಪನ್ನು. ತುಂಬಾ ಜಾಸ್ತಿ ಆಗಿಬಿಡುತ್ತೆ ಕೆಲವು ಟೈಮ್, ನೋಡಿಲ್ಲ ಅದಕ್ಕೆ ಸ್ವಲ್ಪನೇ ಹಾಕಿರೋದು ಅಂತ ಹಾಕ್ಕೊಂಡ್ಬಿಟ್ರೆ. ಹಾಗಾಗಿ ನಾವು ಕಡಲೆಕಾಳಿಗೆ ಎಷ್ಟು ಹಾಕಿದ್ವಿ, ಇವಾಗ ಗ್ರೇವಿ ಎಷ್ಟು ಮಾಡ್ತಾಯಿದ್ದೀವಿ ಅದ್ರಲ್ಲಿ ನೋಡಿಕೊಂಡು ನೀವು ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆ ಇತ್ತು ಅಂತ ಹಾಕಿದೆ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಇವಾಗ ಮುಚ್ಚಿಬಿಟ್ಟು ಒಂದು ಕುದಿಸ್ಕೊತಾ ಇದ್ದೀನಿ. ಆಮೇಲೆ ಇನ್ನು ಮಿಕ್ಕಿದ್ದು
ಸೊಪ್ಪಿನ ರಸನ ಹಾಕ್ಕೊಂಡ್ರಾಗುತ್ತೆ ಅಂತೇಳಿ, ಏಕೆಂದರೆ ಗಟ್ಟಿ ಆಗಿಬಿಡುತ್ತಲ್ವ, ಆವಾಗ ಬೇಕಾದರೂ ಯೂಸ್ ಮಾಡೋಣ ಅಂಥೇಳಿ. ಇವಾಗ ನೋಡಿ ಇನ್ನೂ ಗಟ್ಟಿನೇ ಇದೆ, ಚೆನ್ನಾಗಿ ಕುದ್ದು ಇದೆ. ಈ ರೀತಿ ಕುದ್ರೆ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ. ಮತ್ತು ಕಡಲೆಕಾಳಿಗೂ ಉಪ್ಪು ಖಾರ ಚೆನ್ನಾಗಿರುತ್ತೆ, ಪಾಲಕ್ದು ಟೇಸ್ಟು ಫ್ಲೇವರು ಚೆನ್ನಾಗಿ ಬರುತ್ತೆ, ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇನ್ನೊಂದು ಸ್ವಲ್ಪ ಸೊಪ್ಪಿನ ರಸ ಇತ್ತಲ್ಲ ಅದನ್ನು ಎಲ್ಲ ಪೂರ ಹಾಕ್ಕೊಂಬಿಟ್ಟೆ. ಅಂದರೆ ಇದು ರೈಸಿಗೂ ಚೆನ್ನಾಗಿರುತ್ತೆ, ಚಪಾತಿ, ಪರೋಟ, ರೋಟಿ ಇಂಥದಕ್ಕೆ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಭಾನುವಾರದ ಟೈಮು ಚಿಕನು ಮಟನು ತಿಂದು ಕೆಲವ್ರಿಗಂತೂ ತುಂಬಾ ಬೋರ್ ಅನಿಸ್ಬಿಡುತ್ತೆ, ಬೇಡವೇ ಬೇಡ ಚಿಕನು ಮಟನ್ನು ಅಂತ ಅಂದ್ಕೊಂಡಿರ್ತಾರೆ. ಇಲ್ಲ ಜಾಸ್ತಿ ದಿವಸ ಆಗಿರುತ್ತೆ, ಈಗ ಅಕಸ್ಮಾತು ತಿನ್ನಂಗಿರಲ್ಲ ಚಿಕನ್ನು ಮಟನ್ನು ಅಂಥವರು ಈ ರೀತಿ ಮಾಡಿಕೊಂಡು ತಿನ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಈಗ ಇದು ಕುದ್ದಿದೆ ಚೆನ್ನಾಗಿ, ಇವಾಗ ರೆಡಿಯಾಗಿದೆ. ಇದೆಲ್ಲದಕ್ಕೂ ಕಾಂಬಿನೇಷನ್ ಸಖತ್ ಚೆನ್ನಾಗಿರುತ್ತೆ, ಗ್ರೇವಿ ಅಂತೂ ಚಪಾತಿ, ಪರೋಟ, ಪಲ್ಯ ಎಲ್ಲದಕ್ಕೂ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.